ಪರಿಚಯ ಮಾಡ್ತಾರೆ ಅಲ್ಲಿಂದ ಜವಾಬ್ದಾರಿ ಏನ್ ಜವಾಬ್ದಾರಿ? ಜಿಲ್ಲಾ ಉಪಾಧ್ಯಕ್ಷ ಮನು ನಾರಾಯಣ, ಹಿಂದೂ ಜಾಗರಣ ವೇದಿಕೆ ಮನು ನಾರಾಯಣ, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಹ ಸಂಯೋಜಕ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮಸ್ತೆ. ಕಳೆದ ಓಂಕಾರಯ್ಯ ಜವಾಬ್ದಾರಿ ಇದೆಯಾ? ಕಳೆದ ವಾರ ನಾವೆಲ್ಲ ಸೇರಿದ್ವು. ಅಲ್ಲ ಅದನ್ನೇ ಸೇರಿದ್ದು. ಅಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಗೆ ನನ್ನನ್ನ ಸಂಯೋಜಕನಾಗಿ ಮಾಡಿದ್ದಾರೆ. ಸಹಾಯಕರಾಗಿ ಸಹ ಸಂಯೋಜಕರಾಗಿ ಕೃಷ್ಣಣ್ಣ ಇದ್ದಾರೆ. ಅದಕ್ಕೆ ಮಹಿಳೆಯರು ಆಗಿ ಸಂಯೋಜಕ ಓಂಕಾರಯ್ಯ. ನೀವು ಕೃಷ್ಣಣ್ಣ, ನೀವು ಸಹ ಸಂಯೋಜಕ KS ಕೃಷ್ಣ. ಅದೇ ರೀತಿ ಮಹಿಳೆಯರು ಸಹಾಯಕರಾಗಿ ಸುಧಾ ಕಲ್ಯಾಣ್ ಸುಧಾ ಕಲ್ಯಾಣ್ ಅಲ್ಲಿಗೆ ಸರಿಯಾ? ಡಾಕ್ಟರ್ ಬಸವರಾಜ ತಾಲೂಕಿಗೆ ರಸ್ತೆ. ಸಂಪತ್ ಅವರು ಸಮಿತಿಲಿ ಇದ್ದಾರೆ, ಅವರು ಸದಸ್ಯರು. ಆಮೇಲೆ ಇವರು ನಗರದಲ್ಲಿ ಸಮಿತಿ, ನಗರ ಮತ್ತೆ ಎಲ್ಲ ಗ್ರಾಮಾಂತರ ಹೋಬಳಿನಲ್ಲಿ ಒಂದೊಂದು ಕಾರ್ಯಕ್ರಮ ಆಗುತ್ತೆ. ನಗರದ ಸಮಿತಿಯ ಮುನ್ನ ನಾವು ಸೇರಿರೋ ಉದ್ದೇಶ ಹಿಂದೂ ಸಮಾಜೋತ್ಸವ ವಿಚಾರ. ಹಿಂದೂ ಸಮಾಜೋತ್ಸವ 2006ರಲ್ಲಿ ಹಿಂದೂ ವಿರಾಟ್ ಹಿಂದೂ ಸಮಾವೇಶ ಅಂತ ಮಾಡಿದ್ವಿ. ಈಗ ಅದು ಹೆಸರು ಬದಲಾವಣೆ ಹಿಂದೂ ಸಮಾಜೋತ್ಸವ ಅಂತ ಆಗಿದೆ. ಇದು ಹಿಂದೂಗಳ ಜಾಗೃತಿ ವಿಷಯವಾಗಿ, ಹಿಂದೂಗಳ ಜಾಗೃತಿ, ಹಿಂದೂಗಳ ಸುರಕ್ಷತೆ, ಹಿಂದೂಗಳ ಐಕ್ಯತೆಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಿರೋದು. ನಗರದಲ್ಲಿ ಇವತ್ತು ಈಗ ಜನವರಿ 25/1/2026 ಸಂಜೆ 4 ಗಂಟೆಗೆ PP ವೃತ್ತದಿಂದ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಅಲ್ಲಿಂದ ಸಮಾವೇಶ ಮೂಲಕ ಸ್ವಾಮೀಜಿಗಳ ಜೊತೆ ಬಂದು IB ಸರ್ಕಲ್ ಅಲ್ಲಿ ಗೋಪೂಜೆ ನೆರವೇರುತ್ತೆ. ಗೋಪುರ ನೆರವೇರಿ ಮುಂದೆ ಅಲ್ಲಿಂದ ಸಾಗಿ ಬಸವರಾಜೇಂದ್ರ ಮೈದಾನದಲ್ಲಿ ಒಂದು ಸಭಾ ಕಾರ್ಯಕ್ರಮ ಇರುತ್ತದೆ. ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಶರಣ್ ಪಂಪಲ್ ಅವರು ಬೌದ್ಧಿಕ ಭಾಷಣ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಹಾಗೂ ನಮ್ಮ ಚಿಕ್ಕಮಗಳೂರಿನ ಬಸವರಾಜಘಟ್ಟ ಸ್ವಾಮೀಜಿಗಳು ಅಧ್ಯಕ್ಷತೆ ವಹಿಸಿಕೊಳ್ತಿದ್ದಾರೆ. ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಆಸೀನರಾಗಿರ್ತಾರೆ. ಹಾಗೂ ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ. 6-6:30 ಗಂಟೆಗೆ ಮುಗಿಯಲಿದೆ. ಎಲ್ಲ ಬರುವ ಹಿಂದೂ ಜನಗಳು ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿರ್ತೀವಿ. ನಗರದ ಹಾಗೂ ಸುತ್ತಮುತ್ತಲಿನ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸಮಾಜೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತಾರೆ. ಉದ್ದೇಶ ಮಾಡ್ತಿರೋ ಉದ್ದೇಶ ಜನಗಳು ಸುರಕ್ಷತೆ, ಹಿಂದೂಗಳ ಜಾಗೃತಿ ಸುರಕ್ಷತೆ ವಿಚಾರವಾಗಿ ಇವತ್ತು ಬಾಂಗ್ಲಾದೇಶಲ್ಲಿ ಹಿಂದೂಗಳ ಅತಿ ಹೆಚ್ಚವಾಗಿ ಆಗ್ತಾ ಇದೆ. ಆಮೇಲೆ ಇವತ್ತು ಭಾರತ ವಿಶ್ವಗುರು ಆಗ್ಲಿಕ್ಕೆ ಹೊರಟಿದೆ. ಅದನ್ನ ತಡಲಿಕ್ಕೆ ತುಂಬಾ ಷಡ್ಯಂತ್ರಗಳು ನಡೀತಿದೆ. ಹಿಂದೂಗಳು ನಾವು ಭಾರತದಲ್ಲಿ ಎಲ್ಲ ಒಗ್ಗಟ್ಟಿಂದ ಇದ್ರೆ ಮುಂದೆ ವಿಶ್ವಗುರು ಮಾಡ್ಲಿಕ್ಕೆ ಇದನ್ನ ನಾವು ಸಹಾಯ ಆಗ್ಬೋದು ಅನ್ನೋ ಕಾರಣದಿಂದ ಒಗ್ಗೂಟ ವಿಚಾರಗಳಾಗಿ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗ ವಿಶ್ವಗುರು ಆಗಿರ್ಬೋದು. ಈ ವಿಶ್ವಗುರು ಅಂದ್ರೆ ಅದು ತಡಿಲಿಕ್ಕೆ ಷಡ್ಯಂತ್ರಗಳು ಅತಿ ಹೆಚ್ಚಾಗಿ ನಡೀತಿದ್ದಾವೆ. ಹಿಂದೂಗಳನ್ನ ಎಲ್ಲೋದಕ್ಕೂ ಹೊಡೆಯೋದು ಸಾಯಿಸೋದು. ಸರ್ಕಾರ ವಿಚಾರಗಳು ಬಂದ್ರು ಹಿಂದೂಗಳಿಗೆ ಯಾವುದೇ ರೀತಿ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಇವತ್ತು ಭದ್ರತೆ ಇಲ್ಲ, ಹಿಂದೂಗಳಿಗೆ ಯಾವ ರೀತಿ ಭದ್ರತೆ ಇಲ್ಲ. ನಾವು
ನಾವು ಆಚರಣೆ ವಿಚಾರದಲ್ಲಿ ಬಂದ್ರೆ ನಾವು ಗೋವುಗಳನ್ನ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಅದನ್ನ ಕಡಿಲಿಕ್ಕೆ ಮಾಡ್ಲಿಕ್ಕೆ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಸರ್ಕಾರ ಮುಂದೆ ಬರ್ತಾ ಇದೆ. ಇದನ್ನ ಅರಿವು ಮೂಡಿಸ್ಲಿಕ್ಕೆ ಜನಗಳಿಗೆ ಒಂದು ಕಾರ್ಯಕ್ರಮ ಏರ್ಪಡಿಸಿದೀವಿ. ನಾವು ಕೇಳಿದ್ವಿ RSSಗೆ 3 ವರ್ಷ ಆಗಿದೆ, ಆ ನಿಮಿತ್ತ ಮಾಡ್ತಾ ಇದೀವಿ ಕಾರ್ಯಕ್ರಮ. ಇಲ್ಲ RSS 100 ವರ್ಷ ಆಗಿರೋ ಕಾರ್ಯಕ್ರಮ ವಿಚಾರಗಳು ಬೇರೆ ಬೇರೆ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಗ್ರಾಮಾಂತರದಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಅದು ಮಾಹಿತಿ ಕೊಡ್ತಾರೆ. ಇನ್ನೊಂದಾಗ್ಲಿ ವಿಷಯ ಬಿಟ್ಟಿದೆ. ಇದಕ್ಕೆ ಗೌರವ ಅಧ್ಯಕ್ಷರಿದ್ದಾರೆ. ಇಡೀ ತಾಲೂಕಿಗೆ ಅಧ್ಯಕ್ಷರು ಡಾಕ್ಟರ್ ಬಸವರಾಜ್, ಗೌರವ ಅಧ್ಯಕ್ಷರು ಪರಮ ಪೂಜನೀಯ ಶ್ರೀಗಳು ಮೇಟಿಕುಳಿಕೆ ಅವರು ಗೌರವ ಅಧ್ಯಕ್ಷ. ಸಿದ್ದಬಸವ ಸ್ವಾಮಿ ಅವ್ರಿಗೇನೋ ಯಾವ್ದೋ ಸಾವಾಗಿದೆ ಅಂತ ಒಂದು ಸುದ್ದಿ ಬಂತು. ಮೊದಲನೇ ಒಂದು ಕಸಬಾ ಹೋಬಳಿದು 26ನೇ ತಾರೀಕು ಸೋಮವಾರ ಅಗ್ಗೊಂದಿಂದ ರ್ಯಾಲಿ ಹೊರಡುತ್ತೆ. ಬೈಕ್ ರ್ಯಾಲಿ 10:30ಗೆ 12 ಗಂಟೆಗೆ ಬಂಡಿಹಳ್ಳಿ ರೇವಣ ಸಿದ್ದೇಶ್ವರ ದೇವಸ್ಥಾನ ತಲುಪುತ್ತೆ. ಕಸಬಾ ಹೋಬಳಿ ಹೌದು, ಹೋಬಳಿ ವಯಸ್ಸು ಕಸಬಾ ಹೋಬಳಿದು ಅಗ್ಗೊಂದರಿಂದ 10:30ಗೆ ರ್ಯಾಲಿ, ಬೈಕ್ ರ್ಯಾಲಿ ಹೊರಡುತ್ತೆ. ಅಗ್ಗೊಂದ 26 ಸೋಮವಾರ. ಸ್ಥಳ, ಸಮಯ, ದಿನಾಂಕ 12 ಗಂಟೆಗೆ ದೇವಸ್ಥಾನ ತಲುಪುತ್ತೆ. ಬಂಡಿಹಳ್ಳಿ ದೇವಸ್ಥಾನ, ರೇವಣ ಸಿದ್ದೇಶ್ವರ ದೇವಸ್ಥಾನ. ಅಲ್ಲಿ ಸಭಾ ಇರುತ್ತೆ. ಅಲ್ಲಿಗೆ ಬರ್ತಕ್ಕಂಥವ್ರು ವಕ್ತಾರು ಜಯರಾಮ್ ಬಳ್ಳೋಜಿ, ಸಾಮಾಜಿಕ ಕಾರ್ಯಕರ್ತರು. ಜಯರಾಮ್ ಬಳ್ಳೋಜಿ ಹೌದು, ಅವರೇ ವಕ್ತಾರ. ಮುಖ್ಯ 1 ಗಂಟೆ ನಂತರ ಪ್ರಸಾದ ಇರುತ್ತೆ. ನಂತರ ಕಣ್ಕಟ್ಟೆ ಹೋಬಳಿದು ಇದು 25ನೇ ತಾರೀಕು ಇರುತ್ತೆ. 3 ಗಂಟೆಗೆ ಶೋಭಾಯಾತ್ರೆ ಇರುತ್ತೆ. 25 ಭಾನುವಾರ 3 ಗಂಟೆಗೆ ಶೋಭಾಯಾತ್ರೆ. ಕಣ್ಕಟ್ಟೆ ಹೋಬಳಿ ಅಲ್ಲೇ ಇದಲ್ಲೇ. ಅಲ್ಲಿಗೆ ವಕ್ತಾರ ಬಂದು ಹೊಸೂರು ರಮೇಶ್ ಅವರು. ರಮೇಶ್ ಸಾಮಾಜಿಕ ಕಾರ್ಯಕ್ರಮ ಬೌದ್ಧಿಕ. ಅಲ್ಲಿ ನೇತೃತ್ವ ಸ್ವಾಮೀಜಿಗಳು ಇರ್ತಾರೆ. ನಮ್ಮ ತಾಲೂಕು ಅಧ್ಯಕ್ಷ ಇರ್ತಕ್ಕಂಥವ್ರು. ನಂತರ ಜಾವಗಲ್ ಹೋಗ್ಲಿದ್ದು ಜಾವಗಲ್ಗೆ ಇರುತ್ತೆ. 31ನೇ ತಾರೀಕಿದು ಇದು ಶನಿವಾರ ಬರುತ್ತೆ. 31 ಶನಿವಾರ 2026 ಮಧ್ಯಾಹ್ನ 2 ಗಂಟೆಗೆ ಇರುತ್ತೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ನಡೆಯುತ್ತೆ. ಇದಕ್ಕೆ ಬರ್ತಕ್ಕಂಥವ್ರು ಮಹಿಪಾಲ್ ವಕ್ತಾರ, ಮುಖ್ಯ ಭಾಷಣಕಾರ ಬರ್ತಕ್ಕಂಥವ್ರು. ಸಾಮಾಜಿಕ ಕಾರ್ಯಕ್ರಮ ಅಲ್ಲೂ ಕೂಡ 2 ಗಂಟೆ ಶೋಭಾಯಾತ್ರೆ ಇರುತ್ತೆ, ಸೇರ್ತಕ್ಕಂಥದ್ದು. ನಂತರ ಹಾರ್ನಹಳ್ಳಿ ಅದು 31ನೇ ತಾರೀಕು ಇರುತ್ತೆ. ಅದು ಕೂಡ ಸಂಜೆ 5 ಗಂಟೆಗೆ. ಅದು ಸ್ಥಳ ಒಂದು ಚೆನ್ನಕೇಶ್ವರ ದೇವಸ್ಥಾನ ಆವರಣ. ಸಭೆ ಮಾತ್ರ ಇದು ಸಭೆ ಹಾರ್ನಹಳ್ಳಿ. ಯಾವ ಶೋಭಾಯಾತ್ರೆ ಇದೆ ಅಲ್ಲಿ ಜಾವಗಲ್. ಸಭೆ ಶೋಭೆ 2 ಇದೆ. 31ನೇ ತಾರೀಕಿದ್ದು ಸಂಜೆ 5 ಗಂಟೆಗೆ ಚೆನ್ನಕೇಶ್ವರ. ಇದಕ್ಕೆ ವಕ್ತಾರ ಬಂದು ಮಹಿಪಾಲ್. ಇದಕ್ಕೂ ಕೂಡ 5 ಗಂಟೆಗೆ. ಕೊನೆದು ಬಾಣವಾರ, ಇದು 31ನೇ ತಾರೀಕು. ಇದು ಹನುಮಾನ್ ಕ್ಲಬ್ ಅಲ್ಲಿ ನಡೆಯುತ್ತೆ. ಸಂಜೆ 4 ಗಂಟೆಗೆ. ಹನುಮಾನ್ ಕ್ಲಬ್ ಆವರಣ. ಸಂಜೆ 4 ಗಂಟೆ. ಇದು ವಕ್ತಾರ, ಮುಖ್ಯ ಭಾಷಣ ಒಂದು ಗೋವಿಂದಜಿ. ಸಭಾಕರ್ ಹೇಳಿದ್ನಲ್ಲ, 4 ಗಂಟೆ. ಶೋಭಾಯಾತ್ರೆ ಇದೆಯಾ? ಶೋಭಾಯಾತ್ರೆ ಇಲ್ಲ.
ದಿನಾಂಕ ನಿಶ್ಚಯ ದಿನಾಂಕ ಶ್ರೀಲಿಂಗ ಅವರು ಡೇಟ್ ಕೊಡು. ಕುಂಭ ಎಲ್ಲರಲ್ಲೂ ಕೂಡ ಕುಂಭ ಪೂರ್ಣ ಇಟ್ಕೊಂಡ್ ಬರ್ಲಿಕ್ಕೆ ರ್ಯಾಲಿಗೆ ಕುಂಭ ತಗೊಂಬಂದು ಒಂದು ವಿಷಯ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಘಟಕಗಳ ಮಹಿಳೆಯರನ್ನು ಕೂಡ ಸಂಪರ್ಕಿಸಿದ್ವಿ. ಉತ್ತಮ ಪ್ರತಿಕ್ರಿಯೆ ಕೂಡ ಬಂದಿದೆ. ಹಾಗಾಗಿ ನಾವು ಕೂಡ ನಿರೀಕ್ಷೆಯಲ್ಲಿದ್ದೇವೆ. ಈ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕೆಂದ್ರೆ ಸ್ವಾಸ್ಥ್ಯ ಸಮಾಜದ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಅಮೂಲ್ಯವಾದದ್ದು. ಸೊ ಇಂದು ಜಾಗೃತರಾಗಬೇಕು ಅನ್ನೋ ಒಂದು ನಿತ್ಯ ಇದು ನಾವು 25ನೇ ಇಸ್ವಿ ಮುಗಿಸ್ಬಿಟ್ಟಿದೀವಿ. ಕಾಲು ಶತಮಾನ ಮುಗಿದೋಗ್ಬಿಟ್ಟಿದೆ. ಈಗ 21ನೇ ಶತಮಾನದ ಕಾಲು ಭಾಗವನ್ನು ಮುಗಿಸ್ಬಿಟ್ಟಿದೀವಿ. ಆದ್ರೂ ಕೂಡ ಜಾಗೃತರಾಗಿ ಅಂತ ನಾವು ಇನ್ನೂ ಕೂಡ ಹೇಳ್ತಾ ಇದೀವಿ. ಪ್ರಪಂಚದಾದ್ಯಂತ ನಮ್ಮ ಭಾರತದ ಸುತ್ತಮುತ್ತ ದೇಶಗಳಲ್ಲಿ ನಮ್ಮ ಭಾರತೀಯರಿಗೆ ಆಗ್ತಾ ಇರುವಂತಹ ದೌರ್ಜನ್ಯ, ಭಾರತೀಯರನ್ನು ನಮ್ಮ ಮೇಲೆ ಹೇಳ್ತಾ ಇರುವಂತಹ ದೌರ್ಜನ್ಯಗಳು, ಧರ್ಮದ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನು ತಿಳಿಸಿ ಹೇಳುವ ಮಟ್ಟದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಅಮೋಘವಾದದ್ದು ಅಂತ ಹೇಳ್ತಾ, ಅದಕ್ಕಾಗಿ ಮಹಿಳೆಯರು ಭಾಗವಹಿಸಬೇಕು. ಸೊ ಮಹಿಳೆ ಆಕೆ ಜಾಗೃತಗೊಂಡರೆ ಸಮಾಜ ಜಾಗೃತಗೊಳ್ಳುತ್ತೆ ಎನ್ನುವ ಒಂದು ಆಶಾಭಾವನೆಯೊಂದಿಗೆ ನಾವು ಹೊರಟಿದ್ದೇವೆ. ಸೊ ಅದಕ್ಕಾಗಿ ಮಹಿಳೆಯರು ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೇನೆ.